Hello children. So we have studied the ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಾಯ್ತಲ್ಲ ಮೆಟೀರಿಯಲ್ಸ್ನ ಹೆಂಗೆ ಗ್ರೂಪ್ ಮಾಡಬೇಕು. ಒಂದೇ ಕ್ಯಾರೆಕ್ಟರು ಒಂದೇ ಥರ ಇರೋನೆಲ್ಲ ಒಂದೇ ಥರ ಇಡಬೇಕು, ಇಲ್ಲದೆ ಇರೋನೆಲ್ಲ ನಾವು ತೆಗೆದಾಕಬೇಕು. ಇಲ್ಲಿ ಉದಾಹರಣೆ ಹೇಳ್ತಾರೆ, ವಿ ಸಿ ಅರೌಂಡ್ ಅಸ್ ಎ ಚೇರ್, ಎ ಬುಲಾಕ್ ಕಾರ್ಟ್, ಎ ಸೈಕಲ್, ಆಮೇಲೆ ಕುಕಿಂಗ್ ಯುಟೆನ್ಸಿಲ್ಸ್, ಬುಕ್ಸ್, ಕ್ಲಾತ್ಸ್, ಟಾಯ್ಸ್, ವಾಟರ್, ಸ್ಟೋನ್ಸ್ ಇವೆಲ್ಲವೂ ತಗೋತೀವಿ. ಹಂಗಾರೆ ಎಲ್ಲ ಒಂದರೇ ಸಾಕ್ತೀವ? ನೋ, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಇಲ್ಲಿ ನೋಡ್ತಿದ್ರಲ್ಲ, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಇಲ್ಲಿ ಮೊಬೈಲ್ ಇದೆ, ಇಲ್ಲಿ ಬೊಂಬೆ ಇದೆ, ಇಲ್ಲೊಂದು ಕಪ್ ಇದೆ, ಇಲ್ಲೊಂದು ಯಾವುದು ಕಟಿಂಗ್ ಪ್ಲೇಯರ್ ಇದೆ. ಸೋ ಮೆನಿ ಟೈಪ್ಸ್ ಆರ್ ದೇರ್. ಎಲ್ಲೊಂದು ಒಂದೇ ಸೇರ್ಸೋಕ್ಕಾಗಲ್ಲ. ಹಾಗೆ ಅವೆಲ್ಲ ಟೂಲ್ಸ್ ಒಂದು ಕಡೆ ಇಡ್ತೀವಿ, ಊಟದ ಒಂದು ಕಡೆ ಇಡ್ತೀವಿ, ಬೊಂಬೆ ಒಂದು ಕಡೆ ಇಡ್ತೀವಿ, ಕೀ ಒಂದು ಕಡೆ ಇಡ್ತೀವಿ. ಸೊ ಯು ಹ್ಯಾವ್ ಟು ಡಿವೈಡ್ ಆಲ್ ದೋಸ್. ಹೇಗೆ ಡಿವೈಡ್ ಮಾಡಬೇಕು? ಯು ಆರ್ ಲುಕಿಂಗ್ for objects that are not just edible, you might include in the items. ಅದರಲ್ಲಿ ನಾವು ಊಟ ಮಾಡೋ ಯಾವನ್ನ ಒಂದು ಗುಂಪು ಮಾಡ್ತೀವಿ, ಊಟ ಮಾಡದಿರೋನ ಇನ್ನೊಂದು ಕಡೆ ಮಾಡ್ತೀವಿ. ಎಡಿಬಲ್ ಬೇರೆ, ನಾನ್ ಎಡಿಬಲ್ ಬೇರೆ. ಸೊ ಈ ಥರ ನಾವು ಬಕೆಟ್ಸ್, ಲಂಚ್ ಬಾಕ್ಸಸ್, ಟಾಯ್ಸ್, ವಾಟರ್ ಕಂಟೈನರ್ಸ್, ಪೈಪ್ಸ್ ಅಂಡ್ ಮೆನಿ ಸಚ್ ಆಬ್ಜೆಕ್ಟ್ಸ್ ಮೇ ಫೈಂಡ್ ಎ ಪ್ಲೇಸ್ ಇನ್ ದಿಸ್ ಗ್ರೂಪ್. ಕೆಲವು ಗ್ರೂಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಇಲ್ಲಿ ಆಕ್ಟಿವಿಟಿ ಬರ್ತಾ ಇದ್ವಿ. ಲೆಟ್ ಅಸ್ ಕಲೆಕ್ಟ್ ಸಮ್ ಆಬ್ಜೆಕ್ಟ್ಸ್ ಎವ್ರಿ ಡೇ ಏನು ಯೂಸ್ ಮಾಡ್ತೀವಿ ಅನ್ನೋದನ್ನೆಲ್ಲ ಹೇಗೆ ನೀವು ಮಾಡ್ತೀರಾ? ಚಾಕ್, ಪೆನ್ಸಿಲ್, ನೋಟ್ಬುಕ್, ರಬ್ಬರ್, ಡಸ್ಟರ್, ಹ್ಯಾಮರ್, ನೈಲ್, ಸೋಪ್, ಸ್ಪೋಕ್ ಆಫ್ ವೀಲ್, ಬ್ಯಾಟ್, ಮ್ಯಾಚ್ ಬಾಕ್ಸ್, ಸಾಲ್ಟ್, ಪೊಟ್ಯಾಟೊ. And you can also list objects that you can think of but cannot bring to the classroom. For example, wall, trees, doors, tractor, road. ಇವ್ಯಾವ ನಾವು ಸ್ಕೂಲಿಗೆ ತರಕ್ಕಾಗಲ್ಲ. ಪೆನ್ನು, ಪೆನ್ಸಿಲ್ ತರಬಹುದು. So separate all the objects on the basis of two groups. One group has objects that are made from paper or wood, while the other from the objects are not made of those materials. Paper, wood ಇಂದ ಮಾಡೋ ಒಂದು ಗುಂಪು, ಪೇಪರ್ ಮಾಡದಿರೋನ್ನ ಇನ್ನೊಂದು ಗುಂಪು ಮಾಡ್ತಾ ಇದ್ದಾರೆ. ಹೀಗೆ ಅವ್ರು ಮಾಡಿಬಿಟ್ಟು ಇಲ್ಲಿ ಟೇಬಲ್ ಮಾಡ್ತಿದ್ದಾರೆ. ಆ ಟೇಬಲಲ್ಲಿ ಪ್ಲೇಟ್, ಥಾಲಿ ಏನದು ಸ್ಟೀಲಿಂದ ಇರುತ್ತೆ, ಗ್ಲಾಸ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತಲ್ವ ಮಕ್ಕಳ. ಸೊ ಪೆನ್ ಪ್ಲಾಸ್ಟಿಕ್ ಅಂದು ಮಾಡ್ತೀವಿ, ಮೆಟಲ್ ಇಂದು ಮಾಡ್ತೀವಿ. ಸೊ ಈ ಥರ ಗ್ರೂಪ್ ಮಾಡ್ತಾ ಹೋದರೆ ಯು ಕ್ಯಾನ್ ಹ್ಯಾವ್ ಸಮ್ ಕಾಮನ್ ಮೆಟೀರಿಯಲ್ಸ್. ಯು ಕ್ಯಾನ್ ಆಲ್ಸೋ ಆ್ಯಡ್ ಸಮ್ ಮೋರ್ ಮೆಟೀರಿಯಲ್ಸ್. ಈ ಥರ ಮೆಟೀರಿಯಲ್ಸ್ ಮಾಡಿ ಗ್ರೂಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ವುಡ್ಡಿಂದ ಏನು ಮಾಡ್ತೀವಿ? ಚೇರು, ಟೇಬಲ್ಲು, ಹಾಗೇನೆ ಮತ್ತು ಯಾವುದು ಬುಲಕ್ಸು, ಕಾರ್ಟು ಅಂಡ್ ಇಟ್ಸ್ ವೀಲ್ಸ್. ಆಮೇಲೆ ಬುಕ್ಸು, ನೋಟ್ ಬುಕ್ಸು, ನ್ಯೂಸ್ ಪೇಪರ್ಸು, ಟಾಯ್ಸು ಇವೆಲ್ಲವನ್ನು ಮಾಡ್ತೀವಿ. ಲೆದರ್ ಗೂಡ್ಸ್ ಎಲ್ಲ ಒಂದು, ಪ್ಲಾಸ್ಟಿಕ್ದೊಂದು, ಕಾಟನ್ದೊಂದು, ಹೀಗೆ ಸೋ ಮೆನಿ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಡೂ. ವಾಟ್ ಡೂ ಯು ಫೈಂಡ್ ಫ್ರಮ್ ದೀಸ್ ಟೇಬಲ್ಸ್? ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಆಲ್ ಆಬ್ಜೆಕ್ಟ್ಸ್ ಈಸ್ ಮೇಡ್ ಆಫ್ ಎ ಸಿಂಗಲ್ ಮೆಟೀರಿಯಲ್. ಒಂದೊಂದು ಆಬ್ಜೆಕ್ಟ್ ಒಂದೊಂದು ಥರ. ವುಡ್ಡಲ್ಲೇ ಮಾಡ್ತೀವಿ, ಆಮೇಲೆ ಕಬ್ಬಣದಲ್ಲೇ ಮಾಡ್ತೀವಿ. ಸಿಮಿಲರ್ ಕ್ಯಾರೆಕ್ಟರು, ಅದನ್ನು ಮಾತ್ರ ನಾವು ಮರೆಯೋ ಹಾಗೆ ಇಲ್ಲ. ಸೊ ವೈ ವಿ ನೀಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ಸ್. ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ ಏನೇನಿದೆ? ಒಂದೊಂದು ಪ್ರಾಪರ್ಟಿ, ಒಂದೊಂದು ಮೆಟೀರಿಯಲ್ಗೂ ಒಂದೊಂದು ಪ್ರಾಪರ್ಟಿ ಇದೆ. ವಿ ಹ್ಯಾವ್ ಟು ಗೋ ಥ್ರೂ ಇಟ್. ವಾಟರ್ಗೆ ಒಂದು ಪ್ರಾಪರ್ಟಿ ಇದೆ, ವುಡ್ ಒಂದು ಪ್ರಾಪರ್ಟಿ ಇದೆ, ಪ್ಲಾಸ್ಟಿಕ್ಗೆ ಇನ್ನೊಂದು ಪ್ರಾಪರ್ಟಿ ಇದೆ. ಸೊ ಹಾಗಾಗಿ ಯು ಹ್ಯಾವ್ ಟು ನೋಡಿ, ಒಂದು ಪ್ಲಾಸ್ಟಿಕ್ಕಿಂದ ತಗೊಂಡು ಒಂದು ಬಾಟ್ಲಿಗೆ ನೀರು ಹಾಕ್ತಿದ್ದಾರೆ. ವಿ ಚೂಸ್ ಎ ಮೆಟೀರಿಯಲ್ ಟು ಮೇಕ್ ಅನ್ ಆಬ್ಜೆಕ್ಟ್ ಡಿಪೆಂಡಿಂಗ್ ಆನ್ ಇಟ್ಸ್ ಪ್ರಾಪರ್ಟೀಸ್ ಅಂಡ್ ದ ಪರ್ಪಸ್ ಆಫ್ ವಿಚ್ ದ ಆಬ್ಜೆಕ್ಟ್ ಈಸ್ ಟು ಬಿ ಯೂಸ್ಡ್. ಸೊ what all the properties of materials that should be important for their usage. Some properties are discussed here. ಈ ಪ್ರಾಪರ್ಟೀಸ್ ನಾವೇನು ಹೇಳಿದ್ವಲ್ಲ ಮೇಲ್ನಾಡಿವಲ್ಲ, ಅದನ್ನ ಶೈನಿ ಆರ್ ನಾನ್ ಶೈನಿ ಅಂತ ಹೇಳಿದ್ವಲ್ಲ, ಇಲ್ಲಿ ಬಂತಾರೆ ನೋಡಿ. ಅಪಿಯರೆನ್ಸ್. ಮೆಟೀರಿಯಲ್ಸ್ ಯೂಶಲಿ ಡಿಫರೆಂಟ್ ಫ್ರಮ್ ಒನ್ ಟು ಅದರ್. ವುಡ್ ಲುಕ್ಸ್ ಡಿಫರೆಂಟ್ ಫ್ರಮ್ ಐರನ್. ಐರನ್ ಅಪಿಯರ್ಸ್ ಡಿಫರೆಂಟ್ ಫ್ರಮ್ ಕಾಪರ್ ಆರ್ ಅಲ್ಯೂಮಿನಿಯಂ. ಒಂದು ಕಬ್ಬಣ ಇದ್ದಂಗೆ ಕಾಪರ್ ಇಲ್ಲ, ಕಾಪರ್ ಇದ್ದಂಗೆ ಅಲ್ಯೂಮಿನಿಯಂ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿ ಅವು ಹೇಗಿದೆ ನೋಡಿ ಅಂತ ಹೇಳ್ತಾರೆ. ಡೂ ಎನಿ ಆಫ್ ದೀಸ್ ಅಪಿಯರ್ ಶೈನಿ? ಸಪ್ರೇಟ್ ದ ಶೈನಿ ಮೆಟೀರಿಯಲ್ಸ್ ಇಂಟು ಗ್ರೂಪ್. ನೋಡಿ, ಶೈನಿ ಪಳ್ಪಳ ಅಂತ ಹೊಳಿತಾವಲ್ಲ, ಆ ಶೈನಿ ಇವನ್ನೆಲ್ಲ ಒಂದು ಕಡೆ ಇಡ್ರಿ. ನಾನ್ ಶೈನಿ ಇದೆವಲ್ಲ ಅವನು ಬೇರೆ ಕಡೆ ಇಡ್ರಿ. ಅವನ್ನ ಈ ಥರ ಗ್ರೂಪ್ ಮಾಡಿ ಅಂತ ಹೇಳ್ತಿದ್ದಾರೆ. ಕಟ್ ದ ಸರ್ಫೇಸ್ ಆಫ್ ಸಮ್ ದೀಸ್ ಮೆಟೀರಿಯಲ್ಸ್ ಅಪಿಯರ್ ಶೈನಿ. ಇನ್ಕ್ಲೂಡ್ ದೀಸ್ ಆಬ್ಜೆಕ್ಟ್ಸ್ ಆಲ್ಸೋ ಇನ್ ಗ್ರೂಪ್ ಆಫ್ ಶೈನಿ ಮೆಟೀರಿಯಲ್ಸ್. ಈ ಥರ ಲಸ್ಟ್ರಸ್ ಅಂತ ಕೂಡ ಕರಿತೀವಿ. ಶೈನಿ ಅಂತ ಕೂಡ ಕರಿತೀವಿ, ಅಥವಾ ಲಸ್ಟ್ರಸ್ ಅಂತ ಕೂಡ ಕರಿತೀವಿ ಅದನ್ನು. So, do you notice such a shine or luster in the other materials? Cut them anyway as you can. Repeat thus in the class with as many materials as possible and make the list of without luster. ಶೈನಿಂಗ್ ಇರೋವು ಯಾವು, ಶೈನಿಂಗ್ ಇಲ್ದಿರೋವು ಯಾವು. ಆಮೇಲೆ ಸ್ಯಾಂಡ್ ಪೇಪರ್ ತೊಗೊಂಡು ಉಜ್ಜಿದ್ರೆ ಎಷ್ಟೋ ಸಾರಿ ಶೈನ್ ಬರುತ್ತಲ್ಲ, ಅದನ್ನೂ ನೋಡ್ತೀವಿ. ಕಟಿಂಗ್ ಪೀಸಸ್ ಆಫ್ ಮೆಟೀರಿಯಲ್ಸ್ ಟು ಸಿ ದೇ ಹ್ಯಾವ್ ಎ ಲಸ್ಟರ್. ಆ ಪೇಪರ್ಸ ಕಟ್ ಮಾಡ್ತಾ ಇದೀವಿ, ಲಸ್ಟರ್ ಮೀನ್ಸ್ ಶೈನಿಂಗ್ ಇದೆಯಾ ಅಂತ. Materials
that have luster or some iron, copper, aluminum and gold are examples of metals. Some metals often lose their shine and appear dull because of the action of air and moisture on them. ಬಂಗಾರ ಮೊದಲು ತಗೊಂಡು ಪಳಪಳ ಅಂತಿರುತ್ತೆ, ಆಮೇಲೆ ಡಲ್ ಆಗುತ್ತೆ. ಯಾಕೆಂದರೆ ಅದ್ರ ಮೇಲೆ ಏನಾಗುತ್ತೆ, ಡಸ್ಟ್ ಕುತ್ಕೊಂಡಿರುತ್ತದೆ, ಏರ್ ಕುತ್ಕೊಂಡಿರುತ್ತೆ, ಆಯಿಲ್ ಕೂತಿರುತ್ತೆ. ಸೊ ದೇರ್ ಫೋರ್ ನೋಟಿಸ್ ದ ಲಸ್ಟರ್ ಓನ್ಲಿ ಆನ್ ದೇರ್ ಫ್ರೆಶ್ಲಿ ಕಟ್ ಸರ್ಫೇಸ್. ಆಗ ತಾನೇ ಕಟ್ ಮಾಡಿದಾಗ ಭಾಳ ಶೈನಿಂಗ್ ಇರುತ್ತೆ, ಆಮೇಲೆ ಅದು ಡಲ್ ಆಗ್ತದೆ. ಸೊ ವೆನ್ ಯು ವಿಸಿಟ್ ಐರನ್ ಸ್ಮಿತ್ ಆರ್ ಎ ವರ್ಕ್ಶಾಪ್, look out for the freshly cut surfaces of metals rods to see if they have luster. ಅದೇನು ಇದೆಯಾ ಶೈನಿಂಗ್ ಅನ್ನೋದನ್ನ ನಾವು ಹೋಗಿ ನೋಡಬೇಕಾಗುತ್ತೆ. ಒಂದು ಕ್ಯಾರೆಕ್ಟ್ರು ಏನಾಯಿತು ಅಂತ ಹೇಳಿದ್ರೆ ಟೆಕ್ಸ್ಚರ್, ಅದೇನು ಶೈನ್ ಇದೆಯೋ ನಾನ್ ಶೈನ್ ಇದೆಯೋ. ಎರಡನೇ ಕ್ಯಾರೆಕ್ಟರ್ ಅದು ಹಾರ್ಡ್ನೆಸ್, ಇದು ಟಫ್, ಹೇಗೆ ಗಟ್ಟಿದೆಯೋ ಮೆತ್ತಗಿದೆಯೋ. When you present some materials with your hands, some of them may be hard to compress, while others can be easily compressed. ಆರಾಮಾಗಿ ಕೆಲವು ಬಗ್ಸ್ಬೋದು, ಇನ್ನು ಕೆಲವೊಂದು ಬಗ್ಸೋಕ್ಕಾಗಲ್ಲ. ಯಾವುದನ್ನು ಬಗ್ಸ್ಬೋದು? ವುಡ್ ಬಗ್ಸೋಕ್ಕಾಗಲ್ಲ, ಅಲ್ಯೂಮಿನಿಯಂ ಬಗ್ಸೋಕ್ಕಾಗಲ್ಲ, ಕಲ್ಲು ಬಗ್ಸೋಕ್ಕಾಗಲ್ಲ. ಆದರೆ ಕ್ಯಾಂಡಲ್, ಚಾಕ್, ಎನಿ ಅದರ್ ಮೆಟೀರಿಯಲ್ ಆರ್ ಆಬ್ಜೆಕ್ಟ್ ಯಾವ ಕೂಡ ಬಗ್ಸ್ಲಿಕ್ಕಾಗಲ್ಲ, ಎಲ್ಲ ಮುರಿದೋಗ್ತಾವೆ ಅಷ್ಟೇ. You can easily stretch some materials while some cannot be compared, so scratched easily for called soft, while some other materials which are difficult to compress are called hard. For example, cotton or sponge. Sponge ತಗೊಂಡು ಯಾವ ಕಡೆಗಾಗೂ ನಾವು ಮೆತ್ತು ಮಾಡ್ಬೋದು, ಕಾಟನ್ ಮಾಡ್ಬೋದು. ದೀಸ್ ಆರ್ ಕಾಲ್ಡ್ ಆಸ್ ಸಾಫ್ಟ್. ಹಾರ್ಡ್ ಯಾವುದು? ಐರನ್ನು ಇತ್ಯಾದಿಗಳು ಅವೆಲ್ಲವೂ ಕೂಡ. These are the hardness is the another character of materials. Soluble or insoluble. ಕೆಲವು ಸಾಮಾನು ಕರಗ್ತವೆ, ಇನ್ನು ಕೆಲವು ಕರಗಲ್ಲ. ಉಪ್ಪು, ಸಕ್ಕರೆ ಇವೆಲ್ಲ ಕೂಡ, ವಿನೆಗರು ಇವೆಲ್ಲ ಕೂಡ ಕರಿಬಿಡ್ತವೆ. ಆದರೆ ಕರಗದಿರೋವು ಯಾವ ಅಂತ ಹೇಳಿದ್ರೆ ಸಾಡಸ್ಟು ಮರದ ಹೊಟ್ಟು, ಆಮೇಲೆ ಚಾಕ್ ಪೌಡರು, ಇವೆಲ್ಲವೂ ಕೂಡ ಸ್ಯಾಂಡ್, ಮರಳು, ಇವ್ಯಾವು ಕೂಡ ಮಿಕ್ಸ್ ಆಗೋದಿಲ್ಲ. ನೋಡಿ, ಸಾಲ್ಟ್ ಡಿಸಪಿಯರ್ಸ್ ಕಂಪ್ಲೀಟ್ಲಿ ಇನ್ ವಾಟರ್. ನೀರೆಲ್ಲ ಕಣ್ಣಿಗೆ ಕಾಣಿಸ್ ನಮಗೆ ಡಿಸಪಿಯರ್ ಸಾಲ್ವ್ ಆಗುತ್ತೆ, ಸಾಲ್ಯುಬಲ್ ಅದು. ಶುಗರ್ ಕೂಡ ಸಾಲ್ಯುಬಲ್, ಅದು ಕೂಡ ಕರಗೋಗುತ್ತೆ, ಡಿಸಾಲ್ವ್ ಆಗೋಗುತ್ತೆ. ಸ್ಯಾಂಡ್ ನಾಟ್ ಡಿಸಾಲ್ವಬಲ್, ನಾಟ್ ಸಾಲ್ಯುಬಲ್, ಅದು ಕರಗೋದೇ ಇಲ್ಲ. ಚಾಕ್ ಪೌಡರ್ ಅದು ಕರಗೋಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಸಾಡಸ್ಟ್ ಮರದ ಹೊಟ್ಟು ಕೂಡ ಉಳ್ಕೊಳ್ಳುತ್ತೆ. ಸೊ ಯು ಕ್ಯಾನ್ ಡೂ ಟು ಸಪ್ರೇಟ್, ಒನ್ ಈಸ್ ಸಾಲ್ಯುಬಲ್, ಅನದರ್ ಈಸ್ ಇನ್ಸಾಲ್ಯುಬಲ್ ಅಂತ ಹೇಳ್ಬಿಟ್ಟು ಎರಡು ಗ್ರೂಪ್ ಮಾಡ್ತೀವಿ. ವಿ ಸೇ ದಟ್ ದೀಸ್ ಸಬ್ಸ್ಟೆನ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್, ಅದರ್ ಸಬ್ಸ್ಟೆನ್ಸಸ್ ಡೂ ನಾಟ್ ಮಿಕ್ಸ್ ವಿತ್ ವಾಟರ್ and do not disappear even after stir for a long time. These are called as insoluble. ಕರಗಂತವನ್ನ ಸಾಲ್ಯುಬಲ್ ಅಂತ ಕರಿತೀವಿ, ಕರಗದೇ ಇರೋವನ್ನ ಅಂತ ಕರಿತೀವಿ, ಇನ್ಸಾಲ್ಯುಬಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ಅನದರ್ ಕ್ಯಾರೆಕ್ಟರ್. ದಟ್ ಒನ್ ಈಸ್ ಏನಾಯಿತು, ವಿನೆಗರು, ಲೆಮನ್ ಜ್ಯೂಸು ಇವೆಲ್ಲವೂ ಕೂಡ ಕರಗೋಗ್ಬಿಡ್ತಾವೆ. ಇವನ್ ಏನಂತ ಕರಿತೀವಿ ನಾವು? ಸಾಲ್ಯುಬಲ್ ಅಂತೀವಿ. ಇನ್ನು ಕೆಲವು ಕರಗೋದಿಲ್ಲ, ಅವನ್ನ ಇನ್ಸಾಲ್ಯುಬಲ್ ಅಂತೀವಿ. ಸೊ ಲೆಟ್ ಅಸ್ ಗೋ ಫಾರ್ ದ ನೋಡಿ, ಸಮ್ ಕಾಮನ್ ಲಿಕ್ವಿಡ್ಸ್ ಇನ್ ವಾಟರ್. ವಿನೆಗರ್ ಏನಂದ್ರೆ ಮಿಕ್ಸಸ್ ವೆಲ್, ಲೆಮನ್ ಜ್ಯೂಸ್ ಮಿಕ್ಸಸ್ ವೆಲ್, ಮಸ್ಟರ್ಡ್ ಆಯಿಲ್ ಡಸ್ ನಾಟ್ ಮಿಕ್ಸ್. ಎಣ್ಣೆಗಳು ಇದರೊಳಗೆ ಕರಗ್ತವ ಅನ್ನೋ, ಕೋಕೋನಟ್ ಆಯಿಲ್ ಅದು ಕರಗಲ್ಲ. ಕೆರೋಸಿನ್ ಡಸ್ ನಾಟ್ ಮಿಕ್ಸ್ ಆಗದೆ ಹಾಗೇ ಉಳ್ಕೊಂಡ್ಬಿಡ್ತೀವಿ. ನೀರಲ್ಲಿ ಹಾಕಿದ್ರೆ ಅದೇ ಒಂದು ಸಪ್ರೇಟ್ ಲೇಯರ್ ಆಗುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಇನ್ಸಾಲ್ಯುಬಲ್. ಇದು ಸಾಲ್ಯುಬಲ್, ಇವೆರಡು, ಈ ಮೂರು ಇನ್ಸಾಲ್ಯುಬಲ್ಲು. ಸಮ್ ಲಿಕ್ವಿಡ್ಸ್ ಮಿಕ್ಸ್ ವೆಲ್ ವಾಟರ್ while some others do not. We notice that some liquids are completely mixed with water, some others do not mix with water and form a separate layer with kept aside for some time. ನೀರಿನ ಮೇಲೋ ಮತ್ತೆ ಯಾವ್ದ್ರ ಮೇಲೋ ಸಪ್ರೇಟಾಗಿ ನಿಂತ್ಕೊಳ್ಳುತ್ತೆ. ಯಾವುದು ಕರಗೋಲ್ಲೋ ಅದು, ಕರಗೋದೆಲ್ಲ ನೀರೊಳಗೆ ಒಂದಾಗುತ್ತದೆ. ಸೊ ಹೀಗೇನೆ ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್. ಕೆಲವು ನೀರಿನಲ್ಲಿ ತೇಲ್ತವೆ, ಇನ್ನು ಕೆಲವು ನೀರಿನಲ್ಲಿ ಮುಳುಗ್ತವೆ. ಯಾವ ಕೆಲವು? ಸಾಮಾನ್ಯವಾಗಿ ಮರದ ತುಂಡುಗಳು ನೀರಲ್ಲಿ ತೇಲ್ತವೆ. ಯಾಕೆ? ನೀರಿಗಿಂತ ಮರದ ತುಂಡು ಹಗುರ. ಯಾವುದು ಹಗುರ ಇರುತ್ತೋ ಅದು ತೇಲುತ್ತೆ, ಯಾವುದು ಭಾರ ಇರುತ್ತೋ ಅದು ಮುಳುಗುತ್ತೆ. ವಿಚ್ ಈಸ್ ಲೈಟರ್ ಮೀನ್ಸ್ ಹಗುರ, ವಿಲ್ ಫ್ಲೋಟ್. ವಿಚ್ ಈಸ್ ಹೆವಿಯರ್ ದ್ಯಾನ್ ವಾಟರ್ ಈಸ್ ವಿಲ್ ಏನತ್ತೆ ಸಿಂಕ್. ಕಲ್ಲು ಮುಳುಗೋಗುತ್ತೆ, ಯಾಕೆಂದರೆ ಕಲ್ಲು ನೀರಿಗಿಂತ ಭಾರ. ಕಬ್ಬಣ ಕೂಡ ನೀರಲ್ಲಿ ಮುಳುಗೋಗುತ್ತೆ. ಆದರೆ ಏನಾಗುತ್ತೆ, ಬೆಂಡು ನೀರಲ್ಲಿ ತೇಲುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಅದು ನೀರಿಗಿಂತ ಹಗುರ, ದಟ್ ಈಸ್ ಫ್ಲೋಟ್. ಯು ಮೈಟ್ ಹ್ಯಾವ್ ನೋಟಿಸ್ ದಟ್ ಇನ್ಸಾಲ್ಯುಬಲ್ ಲಿಕ್ವಿಡ್ ಸಾಲಿಡ್ಸ್ ಸೆಪರೇಟೆಡ್ ಫ್ರಮ್ ಔಟ್ ಫ್ರಮ್ ವಾಟರ್. ಯು ಮೇ ಹ್ಯಾವ್ ಆಲ್ಸೋ ನೋಟಿಸ್ಡ್ ದಿಸ್ ವಿತ್ ಸಮ್ ಲಿಕ್ವಿಡ್ಸ್ ಇನ್ ಆಕ್ಟಿವಿಟಿ 5. Some of these materials that did not mix with water floated to the surface of water. Others may have sunk to the bottom of the tumbler. Right? We notice many examples of objects that float in water. ನೀರಲ್ಲಿ
ತೇಲಂಥವನು ನಾವು ನೋಡ್ತೀವಿ, ನೀರಲ್ಲಿ ಮುಳುಗುವಂಥವನು ನಾವು ನೋಡ್ತೀವಿ. ನೋಡಿ ಯಾವ್ಯಾವು? ಸಮ್ ಆಬ್ಜೆಕ್ಟ್ಸ್ ಫ್ಲೋಟ್ ಇನ್ ವಾಟರ್ ವೈಲ್ ಅದರ್ಸ್ ಸಿಂಕ್ ಇನ್. ಕೆಲವು ಮುಳುಗಿದಾವೆ, ಕೆಲವು ತೇಲ್ತವೆ. ಯಾರು ನೀರಿಗಿಂತ ಹಗುರ ಇರ್ತಾವೋ ಅವು ಖಂಡಿತ ತೇಲ್ತವೆ. ಡ್ರಾಪ್ಸ್ ಆಫ್ ಹನಿ ದಟ್ ಯು ಲೆಟ್ ಫಾಲ್ ಇನ್ ಟು ಗ್ಲಾಸ್ ಆಫ್ ವಾಟರ್ ವಾಟ್ ಹ್ಯಾಪನ್ಸ್ ಟು ಹಾಲ್. ಅದರೊಳಗೆ ಸ್ವಲ್ಪ ಜೇನುತುಪ್ಪ ಹಾಕಿ ನೋಡಿ ಅದು ಏನಾಗುತ್ತೆ ಅಂತಾರೆ. ಜೇನುತುಪ್ಪ ಭಾರವಿದ್ದಾಗ ಇಟ್ ಈಸ್ ಗೋಯಿಂಗ್ ಟು ಸಿಂಕ್. ಅಕಸ್ಮಾತ್ ಅದು ಹಗುರ ಇತ್ತು ಅಂದರೆ ಇಟ್ ವಿಲ್ ಫ್ಲೋಟ್. ಇದು ಅನದರ್ ಕ್ಯಾರೆಕ್ಟರ್ ಇಸ್ ಟ್ರಾನ್ಸ್ಪರೆನ್ಸಿ. ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆ. ಪಾರದರ್ಶಕತೆ ಅಂದರೆ ಯಾವುದನ್ನು ಚೆನ್ನಾಗಿ ನೋಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಪರೆಂಟ್. ಯು ಮೈಟ್ ಹ್ಯಾವ್ ಪ್ಲೇಡ್ ದ ಗೇಮ್ ಆಫ್ ಹೈಡ್ ಆ್ಯಂಡ್ ಸೀಕ್. ಕಣ್ಣ ಮುಚ್ಚಾಲೆ ನೋಡಿದ್ರಲ್ಲ, ಅದೇ ಥರ ನಾವಿಲ್ಲಿ ವೈ ಡಿಡ್ ಯು ಚೂಸ್ ದೋಸ್ ಪ್ಲೇಸಸ್? ವುಡ್ ಯು ಹ್ಯಾವ್ ಟ್ರೈ ಟು ಹೈಡ್ ಬಿಹೈಂಡ್ ಎ ಗ್ಲಾಸ್ ವಿಂಡೋ? ಗ್ಲಾಸ್ ವಿಂಡೋ ಕೆಳಗೆ ಯಾರು ಹಿಂದ್ಗಡೆ ಬಚ್ಚಿಟ್ಕೋತೀರಾ? ನೋ, ಯಾಕಂದ್ರೆ ಅದು ಕಾಣ್ಬಿಡ್ತದೆ. ಆಬ್ವಿಯಸ್ಲಿ ನಾಟ್, ಇಲ್ಲ. ಆ್ಯಸ್ ಯುವರ್ ಫ್ರೆಂಡ್ಸ್ ಕ್ಯಾನ್ ಸಿ ಥ್ರೂ ದಟ್ ಸ್ಪಾಟ್ ಯು. ಅವ್ರ ತಕ್ಷಣ ಫ್ರೆಂಡ್ ಹುಡುಕ್ಬಿಡ್ತಾರಲ್ಲ, ನಾವು ಗ್ಲಾಸ್ ಹಿಂದ್ಗಡೆ ಹೋಗೋದಿಲ್ಲ. ಕ್ಯಾನ್ ಯು ಸಿ ಥ್ರೂ ಆಲ್ ದ ಮೆಟೀರಿಯಲ್ಸ್? ದೋಸ್ ಸಬ್ಸ್ಟೆನ್ಸಸ್ ಆರ್ ಮೆಟೀರಿಯಲ್ಸ್ ಥ್ರೂ ವಿಚ್ ಥಿಂಗ್ಸ್ ಕ್ಯಾನಾಟ್ ಬಿ ಸೀನ್. ಕೆಲವು ಹಿಂದ್ಗಡೆ ನಾವು ನೋಡಲ್ಲ ಅಂತ ಥಿಂಗ್ಸ್ ಇದಾವೆ, ಆರ್ ಕಾಲ್ಡ್ ಟ್ರಾನ್ಸ್ಪರೆಂಟ್. ಯಾವುದನ್ನು ನಾವು ಥ್ರೂ ವಿಚ್ ಎಲ್ಲ ಥಿಂಗ್ಸ್ ಕಾಣ್ತೋ ಅದು ಟ್ರಾನ್ಸ್ಪರೆಂಟ್. ಗ್ಲಾಸಿಂದ ನೋಡಿದ್ರೆ ಎಲ್ಲ ಸಾಮಾನು ಕಾಣ್ತವೆ, ಕನ್ನಡದಿಂದ ಎಲ್ಲ ಸಾಮಾನು ಕಾಣ್ತವೆ, ವಾಟ್ರಲ್ಲಿ ಎಲ್ಲ ಕಾಣ್ತವೆ. ದೀಸ್ ಆರ್ ಟ್ರಾನ್ಸ್ಪರೆಂಟ್ ಥಿಂಗ್ಸ್. ಆಮೇಲೆ ಗ್ಲಾಸ್, ವಾಟರ್, ಏರ್ ಆ್ಯಂಡ್ ಸಮ್ ಪ್ಲಾಸ್ಟಿಕ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್. Shopkeepers usually prefer to keep biscuits, sweets and other eatables in transparent containers of glass or plastic. ಯಾವುದು? ಪ್ಲಾಸ್ಟಿಕ್ಕು ಮತ್ತು ಗ್ಲಾಸಲ್ಲಿ ಚೆನ್ನಾಗಿ ಕಾಣುತ್ತೋ ಅದರೊಳಗೆ, ಅಂಗಡಿಯೊಳಗೆ ಬಿಸ್ಕೆಟ್ಟು, ಚಾಕ್ಲೇಟ್ ಇಟ್ಟಿರ್ತಾರಲ್ಲ ಮಕ್ಕಳ, ದೀಸ್ ಆರ್ ಆಲ್ ಟ್ರಾನ್ಸ್ಪರೆಂಟ್ ಸೊ ದಟ್ ಬಯರ್ಸ್ ಕ್ಯಾನ್ ಈಸಿಲಿ ಸಿ ದೀಸ್ ಐಟಮ್ಸ್. ಆನ್ ದ ಅದರ್ ಹ್ಯಾಂಡ್ ಸಮ್ ಏನಾಗ್ತದೆ some materials through which you are not able to see. ಯಾರು ನಾವು ಇನ್ನೊಬ್ಬರ ನೋಡೋಕ್ಕಾಗಲ್ಲ. ದೀಸ್ ಮೆಟೀರಿಯಲ್ಸ್ ಆರ್ ಕಾಲ್ಡ್ ಅಪೇಕ್. ಇನ್ನು ಕೆಲವು ಮೆಟೀರಿಯಲ್ಸ್ ಏನಾಗ್ತವೆ? ಅಪೇಕ್ ಅಂದರೆ ಪೂರ್ತಿ ಕಾಣಿಸೋದೇ ಇಲ್ಲ, ಅಂದರೆ ಪೂರ್ತಿ ಮರೆಯಾಗುತ್ತೆ. ಸೊ ಅನದರ್ ಒನ್ ಈಸ್ ದೇರ್, ಇಟ್ ಈಸ್ ಟ್ರಾನ್ಸ್ಲೂಸೆಂಟ್. ಟ್ರಾನ್ಸ್ಲೂಸೆಂಟ್ ಮೀನ್ಸ್ ಪಾರ್ಷಿಯಲಿ ಕ್ಯಾನ್ ಬಿ ಸೀನ್. ಪಾರ್ಷಿಯಲಿ ಅರ್ಧ ಮಾತ್ರ ಕಾಣ್ತೀವಿ. ಅದು ಯಾವುದಂದ್ರೆ ಆಯಿಲಿ ಪೇಪರು. ಮೂರನೇ ಕ್ಯಾರೆಕ್ಟರ್ ಯಾವುದು ಅಂತ ಹೇಳಿದರೆ ಅಪೇಕ್. ಅಪೇಕ್ ಮೀನ್ಸ್ ಯಾವುದನ್ನು ಕಾಣಿಸೋಲ್ಲ. ಆ ಕಡೆ ಈ ಕಡೆ ಕಾಣಲ್ಲ, ಈ ಕಡೆ ಆ ಕಡೆ ಕಾಣಲ್ಲ. ಅದು ವುಡನ್ ಪಾರ್ಟಿಷನ್ ಇರ್ಬೋದು, ಐರನ್ ಪಾರ್ಟಿಷನ್ ಇರ್ಬೋದು, ಅಲ್ಯೂಮಿನಿಯಂ ಪಾರ್ಟಿಷನ್ ಇರ್ಬೋದು. ಯು ಕೆನಾಟ್ ಟೆಲ್ ವಾಟ್ ಈಸ್ ಕೆಪ್ಟ್ ಇನ್ ಎ ಕ್ಲೋಸ್ ವುಡನ್ ಬಾಕ್ಸ್, ಎ ಕಾರ್ಡ್ಬೋರ್ಡ್ ಕರ್ಟನ್ ಆರ್ ಎ ಮೆಟಲ್ ಕಂಟೈನರ್. ಅಥವಾ ಒಂದು ದೊಡ್ಡ ಇದು ಅಲ್ಯೂಮಿನಿಯಂ ಡಬ್ಬಿ ಒಳಗೆ ತೆಗೆದ್ರೆ ಏನಿದೆ ಅಂತ ನನಗೆ ಗೊತ್ತಾಗಲ್ಲ. ಸೊ ವುಡ್, ಕಾರ್ಡ್ಬೋರ್ಡ್ ಆ್ಯಂಡ್ ಮೆಟಲ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಅಪೇಕ್ ಮೆಟೀರಿಯಲ್ಸ್. ಅಪೇಕ್ ಮೀನ್ಸ್ ಕೆನಾಟ್ ಬಿ ಸೀನ್, ಕಾಣಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ರೀತಿ ನಾವೇನು ಮಾಡೋದು, ಗ್ರೂಪ್ಸ್ ಆಗಿ ಎಲ್ಲವನ್ನು ಮಾಡ್ಬೋದು. ಆಮೇಲೆ ಟೇಕ್ ಶೀಟ್ ಆಫ್ ಪೇಪರ್ ಆ್ಯಂಡ್ ಲುಕ್ ಥ್ರೂ ಇಟ್ ಟುವರ್ಡ್ಸ್ ಎ ಲೈಟೆಡ್ ಬಲ್ಬ್, ಮೇಕ್ ಎ ನೋಟ್ ಆಫ್ ಅವರ್ ಅಬ್ಸರ್ವೇಷನ್. ನಿಮ್ಮ ಅಬ್ಸರ್ವೇಷನ್ ಏನು ಮಾಡ್ತೀರ ಅನ್ನೋದನ್ನ ಅದನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಟ್ರಾನ್ಸ್ಪರೆನ್ಸಿಗೆ ಏನು ಇಟ್ಟಿದ್ದಾರೆ? ಐಸ್ ಇಟ್ಟಿದ್ದಾರೆ. ಈ ಐಸಲ್ಲಿ ಯಾವ್ದು ಕಾಣ್ತೀವಿ? ಗ್ಲಾಸಲ್ಲಿ ನಾವು ಕಾಣ್ತಿದ್ದು ನೋಡಿ, ಟ್ರಾನ್ಸ್ಪರೆಂಟ್ ಆ್ಯಂಡ್ ಟ್ರಾನ್ಸ್ಲೂಸೆಂಟ್. ಇದು ಒಂದು ಟ್ರಾನ್ಸ್ಪರೆಂಟ್ ಮುಖ ಕಾಣುತ್ತೆ, ಇನ್ನು ಟ್ರಾನ್ಸ್ಲೂಸೆಂಟು ಇದು ಪೇಪರ್, ಇದರಲ್ಲಿ ಖಂಡಿತ ಕಾಣಲ್ಲ. ದೀಸ್ ಆರ್ ಕಾಲ್ಡ್ ಆಸ್ ಏನತ್ವಿ? ಇದು ಕ್ಯಾರೆಕ್ಟರ್ ಅಂತ ಕರಿತೀವಿ. ದ ಶೀಟ್ ಆಫ್ ಪೇಪರ್ ಲುಕ್ ಅಗೇನ್ ಟುವರ್ಡ್ಸ್ ದ ಲೈಟೆಡ್ ಬಲ್ಬ್ ಥ್ರೂ ದ portion of paper on which the oil has been spread. Do you find that the bulb is more clearly visible than before? But can you see clearly through the oiled paper? ಹಾಗೆ ಪೇಪರಲ್ಲಿ ಬಲ್ಬ್ ಕಾಣಲ್ಲ, ಆದರೆ ಆಯಿಲ್ ಪೇಪರ್ ಆದರೆ ಸ್ವಲ್ಪನಾರು ಕಾಣುತ್ತೆ. ಈಸ್ ಎವ್ರಿಥಿಂಗ್ ಆನ್ ದ ಅದರ್ ಸೈಡ್ ಆಫ್ ಇಟ್ ಈಸ್ ವಿಸಿಬಲ್? ಎಲ್ಲ ಕಾಣುತ್ತಾ? ನೋ, ಇಟ್ ಈಸ್ ನಾಟ್. ದ ಮೆಟೀರಿಯಲ್ಸ್ ಥ್ರೂ ವಿಚ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಸೀನ್ ಬಟ್ ನಾಟ್ ಕ್ಲಿಯರ್ಲಿ. ಯಾರು ಕ್ಲಿಯರಾಗಿ ಕಾಣಲ್ಲ ಆರ್ ಕಾಲ್ಡ್ ಆಸ್ ಟ್ರಾನ್ಸ್ಲೂಸೆಂಟ್. ಟ್ರಾನ್ಸ್ಲೂಸೆಂಟ್ ಅಂದರೆ ಆಫ್ ಪಾರ್ಟ್ ಆಫ್ ದಿ ಥಿಂಗ್ಸ್ ಕ್ಯಾನ್ ಬಿ ಸೀನ್, ಅರ್ಧ ಮಾತ್ರ ಕಾಣುತ್ತೆ ಹೊರತು ಪೂರ್ತಿ ಕಾಣಲ್ಲ. ರಿಮೆಂಬರ್ ದಿ ಆಯಿಲಿ ಪ್ಯಾಚ್ ಆನ್ ಪೇಪರ್ ವೆನ್ ವಿ ಟೆಸ್ಟೆಡ್ ಫುಡ್ ಐಟಮ್ಸ್ ಫಾರ್ ಪ್ರೆಸೆನ್ಸ್ ಆಫ್ ಫ್ಯಾಟ್ಸ್, ದಟ್ ವಾಸ್ ಟ್ರಾನ್ಸ್ಲೂಸೆಂಟ್ ಟು. ಕ್ಯಾನ್ ಯು ಥಿಂಕ್ ಆಫ್ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಲೂಸೆಂಟ್? ಇದಕ್ಕೇನೇನು ಎಕ್ಸಾಂಪಲ್ ಕೊಡ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಈ ರೀತಿ ಮೆಟೀರಿಯಲ್ಸು ಡಿಫರ್ ಆಗ್ತದೆ. ಹೊರಗಿಂದ ಅಫಿಯರೆನ್ಸಲ್ಲಿ ನೋಡೋಕ್ಕೂ ವ್ಯತ್ಯಾಸ ಇರ್ತವೆ, ಕ್ಯಾರೆಕ್ಟರ್ ಕೂಡ ಬೇರೆ ಬೇರೆ ಇರ್ತವೆ. ಯಾವ್ಯಾವ ಕ್ಯಾರೆಕ್ಟರ್ ಇರ್ತವೆ ಅನ್ನೋದು ಸಪ್ರೇಟ್ ಮಾಡಬೇಕಾಗುತ್ತೆ ನಾವು. ಈ ಥರ ಸಪ್ರೇಟ್ ಮಾಡಿದರೆ ವಿ ಕ್ಯಾನ್ ಹ್ಯಾವ್ ದ ಸಾರ್ಟಿಂಗ್ ಆಫ್ ಮೆಟೀರಿಯಲ್ಸ್. ಈ ಥರ ಮಾಡಿ ವಿ ಕ್ಯಾನ್ ಯೂಸ್ ಇಟ್. ಸುಮ್ಮನೆ ಎಲ್ಲ ಒಂದು ಗುಂಪೆ ಹಾಕೋ ಬದಲಿ ಎಲ್ಲ ಒಂದು ಸಪ್ರೇಟಾಗಿ ಮಾಡಬೇಕು. ವಾಟ್ ಆರ್ ದ ಕೀವರ್ಡ್ಸ್? ಹಾರ್ಡ್ ಅಂದರೆ ಗಟ್ಟಿ, ಇನ್ಸಾಲ್ಯುಬಲ್ ಕರಗದೇ ಇರೋದು, ಲಸ್ಟರ್ ಶೈನಿಂಗು, ಮೆಟೀರಿಯಲ್ ಅಂದರೆ ವಸ್ತು, ಮೆಟಲ್ಸ್ ಐರನ್ ಆ್ಯಂಡ್ ಅದರ್ಸ್, ಅಪೇಕ್ ಕೆನಾಟ್ ಬಿ ಸೀನ್ ಅದು ಪೂರ್ತಿ ಅಡ್ಡ ಗೋಡೆ ಇದ್ದ ಹಾಗೆ, ರಫ್ ಒರಟು, ಸಾಲ್ಯುಬಲ್ ಕರಗುವುದು, ಟ್ರಾನ್ಸ್ಲೂಸೆಂಟ್
ಅಂದರೆ ಇದು ಆಫ್ ಪಾರ್ಟ್ ಆಫ್ ದಿ ಕಾಣಿಸುವಂಥದ್ದು. ಆಯಿಲಿ ಪೇಪರ್ ಎಕ್ಸಾಂಪಲ್ಲು. ಟ್ರಾನ್ಸ್ಪರೆಂಟ್ ಪೂರ್ತಿ ಕಾಣ್ತದೆ ಅದು, ದಟ್ ಈಸ್ ಗ್ಲಾಸ್. ಚಿಲ್ಡ್ರನ್, ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಸಾರ್ಟಿಂಗ್ ಆಫ್ ಮೆಟೀರಿಯಲ್ಸ್ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ಮೊದಲೇನೆ ಚಿತ್ರ ಬರೆದು ತೋರಿಸಿ ಎಕ್ಸಾಂಪಲ್ ಮಾಡಿದ್ದೀನಿ. ಸೊ ದಿಸ್ ಸಮ್ಮರಿ ಹ್ಯಾಸ್ ಗಿವನ್ ವಾಟ್ ಈಸ್ ದ ಕ್ಯಾರೆಕ್ಟರ್ಸ್. ಸಮ್ ಮೆಟೀರಿಯಲ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್, ವೇರ್ ಸಮ್ ಅದರ್ಸ್ ಆರ್ ಇನ್ಸಾಲ್ಯುಬಲ್. ಕೆಲವು ಕರಗ್ತವೆ, ಇನ್ನು ಕೆಲವು ಕರಗಲ್ಲ. ಸಮ್ ಮೆಟೀರಿಯಲ್ಸ್ such as glass are transparent and some others such as wood and metals are opaque. Glass ಟ್ರಾನ್ಸ್ಪರೆಂಟ್, ಆದರೆ ವುಡ್ ಅಪೇಕ್, ಅದು ಕಾಣಿಸೋದೇ ಇಲ್ಲ. ಸಮ್ ಮೆಟಲ್ಸ್ ಆರ್ ಟ್ರಾನ್ಸ್ಲೂಸೆಂಟ್, ಕೆಲವು ಅರ್ಧ ಕಾಣಿಸುತ್ತೆ. ಸೊ ಮೆಟಲ್ಸ್ ಆರ್ ಗ್ರೂಪ್ ಟುಗೆದರ್ on the basis of similarities and differences of in their properties. ಅವುಗಳ ಕ್ಯಾರೆಕ್ಟರ್ ನೋಡಿಬಿಟ್ಟು ಇವನ್ನೆಲ್ಲವನ್ನು ಕೂಡ ಗ್ರೂಪ್ ಮಾಡಿದ್ದೀವಿ. ಆ ಗ್ರೂಪ್ ಪ್ರಕಾರದ ಥಿಂಗ್ಸ್ ಆರ್ ಗ್ರೂಪ್ ಟುಗೆದರ್ ಫಾರ್ ಕನ್ವೀನಿಯನ್ಸ್ ಆ್ಯಂಡ್ ಟು ಸ್ಟಡಿ ದೇರ್ ಪ್ರಾಪರ್ಟೀಸ್. ಎಲ್ಲ ಪ್ರಾಪರ್ಟಿ ಕಲೀಲಿಕ್ಕೆ ಇವೆಲ್ಲ ಗ್ರೂಪ್ ಮಾಡಿದರೆ ಅನುಕೂಲ. ನೋಡಿ, ಬುಕ್, ಟಂಬ್ಲರ್, ಚೇರ್, ಟಾಯ್, ಶೂಸ್. ಏನಾದರೆ ಯಾವುದು ಟಂಬ್ಲರು ಗ್ಲಾಸಿನ ಟಂಬ್ಲರು. ಹಾಗೆಯೇ ಬುಕ್ ಏನದು ಪೇಪರ್, ಅದು ಬುಕ್ಕಿಂದು. ಟಾಯ್ ಏನದು ಪ್ಲಾಸ್ಟಿಕ್ಕು, ಶೂ ಏನದು ಲೆದರು, ಹಾಗೆ ಚೇರು ವುಡ್ಡು. ಈ ಥರ ಮೆಟೀರಿಯಲ್ಸ್ನೆಲ್ಲ ನೀವು ಸಾರ್ಟ್ ಔಟ್ ಮಾಡಿ ಅನ್ನೋದನ್ನ ಹೇಳಿದ್ದಾರೆ. ಸೊ ಇವೆಲ್ಲ ಕ್ವಶನ್ಸ್ಗೂ ನೀವು ಆನ್ಸರ್ ಮಾಡಿಬಿಟ್ಟು ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು ದ ಸ್ಕೂಲ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಚೆಕ್ ಇಟ್ ಅಪ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಸಜೆಷನ್ಸ್ ಫಾರ್ ಯು. ಥ್ಯಾಂಕ್ ಯು ಚಿಲ್ಡ್ರನ್. ಇಷ್ಟೋ ತನಕ ನೀವು ಪಾಠ ಕಲ್ತಿದ್ದೀರಾ, ತಿಳಿದಿದ್ದೀರಾ. ಸೊ